ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ. ಒಂದೊಂದು ಸಲ ನನಗೆ ದೇವ್ರು ಇದಾನ ಅನ್ನೋ ಪ್ರಶ್ನೆನೇ ಕಾಡ್ತಿರುತ್ತೆ. ಏನಕ್ಕಪ್ಪ ಈ ಮಾತಂದರೆ, ಮೊನ್ನೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಇನ್ಸಿಡೆಂಟ್ ನೆನೆಸ್ಕೊಂಡ್ಬಿಟ್ರೆ ಅಷ್ಟು ಬೇಜಾರಾಗುತ್ತೆ. ಇಡೀ ಫ್ಯಾಮಿಲಿನೇ ಆ ರೀತಿ ಸತ್ತೋದ್ರಲ್ಲ, ದೇವರು ನಿಜಕ್ಕೂ ಈ ಇದಾನ ದೇವರು ಅಂತ ಅನಿಸುತ್ತೆ. ಎಷ್ಟೇ ಸೇಫಾಗಿ ಏನೇ ನಾವು ಮಾಡ್ತೀವಿ ಅಂತಂದರೆ ಈ ಭೂಮಿ ಮೇಲೆ ನಮ್ಮ ಅನ್ನೋದ್ ಋಣ ಎಷ್ಟಿರುತ್ತೋ ಅಷ್ಟೇ ಅನಿಸುತ್ತೆ. ಆ ಕಾರ್ ಮೇಲೆ ಇಡೀ ಆ ಟ್ರಕ್ ಬಿದ್ದಾಗ ಆ ಕುಟುಂಬ ಒಳಗಿತ್ತಲ್ಲ, ಕಾರ್ ಒಳಗಿದ್ದ ಕುಟುಂಬ ಏನಾಗಿರ್ಬೇಡ ಅವ್ರ ಪರಿಸ್ಥಿತಿ. ನಿಜಕ್ಕೂ ಆ ಕುಟುಂಬದ ಮೇಲೆ ವಿಧಿ ಆಟ ಆಡ್ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಇಡೀ ಕುಟುಂಬನೇ ಆ ರೀತಿ ಆಗಬೇಕು ಅಂದರೆ ಅದು ವಿಧಿ ಆಟನೇ ಅಂತ ಅನಿಸುತ್ತೆ. ಲೈನ್ಸೇ ಇದೆಲ್ಲ, ದೇವರ ಆಟ ಬಲ್ಲೋರು ಯಾರು ಅಂತಂದು. ವಿಧಿ ನಮ್ಮ ಮನೆ ಬರದಲ್ಲಿ ಏನು ಬರ್ದಿರ್ತತೋ ಅದೇ ಆಗೋದು. ನಾವು ಅನ್ಕೊಂತೀವಿ ಆಗಿರಬೇಕು ಹೀಗಿರಬೇಕು, ನಾವು ಅಂದ್ಕೊಂಡಿರೋದೇ ಒಂದು ಆಗೋದೇ ಒಂದು. ಹಾಗಾಗಿ ಜೀವನನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು, ಅಷ್ಟೇ ಆಪ್ಷನ್ನು, ಬೇರೆ ಏನೂ ಇಲ್ಲ. ಹಾಗೆ ನಾನು ಇವತ್ತಿನ ಟಿಫನ್ನಿಗೆ ಅಕ್ಕಿ, ಹೆಸರು ಕಾಳು, ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡು 1 ಗಂಟೆ ಬಿಟ್ಟು ನಾನು ದೋಸೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡೆ ಅಷ್ಟೇ. ಅಕ್ಕಿನ ಇಡೀ ರಾತ್ರಿ ನೆನೆಯಿಟ್ಟಿದ್ದೆ, ಹಾಗೆ ನಾನು ಹೆಸರು ಕಾಳು ಸಹ ಇಡೀ ರಾತ್ರಿ ನೆನೆಯಿಟ್ಟಿದ್ದೆ. ರುಬ್ಕೊಂಡು 1 ಗಂಟೆ ಬಿಟ್ಟು ನಾನು ದೋಸೆ ಇಟ್ಕೊಂಡೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ನಾನು ನೈಟೆಲ್ಲ ಕಾಳುಗಳು ನೆನೆಯಿಟ್ಟಿದ್ದೆ. ಅವು ಮೊಳಕೆ ಬಂದಿದ್ದು ಚೂರೇ, ಜಾಸ್ತಿ ಬಂದಿರಲಿಲ್ಲ, ಚೂರು ಬಂದಿತ್ತು. ನಾನು ಇನ್ನೂ ಸ್ವಲ್ಪ ಬರಬೇಕು, ಸಂಜೆ ಅದನ್ನ ತಗೊಂಡು ಫ್ರಿಜ್ಜಾಗಿ ಇಡ್ತೀನಿ. ಏನಕ್ಕೆ ಅಂತಂದರೆ, ನಾವು ಈ ಥರ ಮೊಳಕೆ ಕಾಳನ್ನ ಮಾಡಿಕೊಂಡು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಯಾವಾಗ ಏನು ಸಾಂಬಾರಿಗೆ ಟೆನ್ಷನ್ ಇರೋದಿಲ್ಲ, ಕ್ವಿಕ್ಕಾಗಿ ಬೇಗ ಸಾಂಬಾರು ಮಾಡ್ಕೊಬೋದು. ಹಾಗಾಗಿ ನಾನು ಈ ರೀತಿ ಕಾಳೆಲ್ಲ ನೆನೆಸ್ಕೊಂಡು ಮೊಳಕೆ ಕಟ್ಕೊಂಡು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಏನು ಸಾಂಬಾರು ಮಾಡಬೇಕು ಅಂತ ಒಂದೊಂದ್ಸಲ ಯೋಚನೆ ಮಾಡ್ತಿರ್ತೀವಿ, ಆ ಯೋಚನೆ ಇರೋದಿಲ್ಲ. ಏಕೆ ಅಂತಂದರೆ ಕಾಳಿದ್ರೆ ಬೇಗ ಅದ್ರಾಗ ಸಾಂಬಾರು ಮಾಡ್ಕೊಂಡ್ಬಿಡೋದು. ಹಾಗಾಗಿ ಇವತ್ತು ನಾವು ಟಿಫನ್ ಮಾಡಬೇಕು ಅಂದರೆ ಹಿಂದಿನ ದಿನ ಯೋಚನೆ ಆಗಿರುತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ನೈಟ್ ಟೈಮು ಈ ಥರ ಅಕ್ಕಿ ಹಾಗೆ ಹೆಸರು ಕಾಳು ನೆಟ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು. ನೈಟು ಪೂರ್ತಿ ನೆನೆಟ್ಬಿಟ್ಟು ಈ ಬೆಳಿಗ್ಗೆ ಎದ್ದು ರುಬ್ಕೊಂಡು 1 ಗಂಟೆಗಳ ಕಾಲ ಅದು ನೆನೆಸ್ಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು, ಭಾಳ ಪ್ರೋಟೀನ್ ಇರುತ್ತೆ ಹೆಸರು ಕಾಳು ಹಾಕಿರೋದ್ರಿಂದ. ನಾನು ಸೋಡಾ ಗಿಡ ಏನೂ ಹಾಕಲ್ಲ, ನಾನು ಸೋಡಾ ಪುಡಿನೇ ಬಳಸೋದಿಲ್ಲ. UI ಫಿಲ್ಮ್ಗೆ ಹೋಗೋದಾಗಿತ್ತಲ್ಲ ನಾವು ನೆನ್ನೆ ಭಾನುವಾರ, ಎಲ್ಲರೂ ಫೋಕಸ್ ಸಿಗಂಗಿಲ್ಲ ಅಂತ ಹೇಳ್ತಿದ್ರು. ಅಲ್ಲ, ಆ ಫಿಲ್ಮ್ಗಿಂತ ಆ ಫಿಲ್ಮ್ ಹೆಂಗಾಯ್ತು ಏನೋ ಗೊತ್ತಿಲ್ಲ ನನಗೆ, ರಿವ್ಯೂ ಮಾತ್ರ ಕೇಳಕ್ಕೆ ಭಾಳ ಚೆನ್ನಾಗೈತೆ. ನಾನು ಫಿಲ್ಮ್ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಕೆಲಸ ಟೆನ್ಷನು, ಹಾಗಾಗಿ ನಾನು ಏನು ಮಾತಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಹಾಗೆ ನಾನು ಮಧ್ಯಾಹ್ನ ಬಂದಿದ್ದರು ಊಟಕ್ಕೆ, ಹಾಗೆ ನನಗೂ ಸ್ವಲ್ಪ ಡ್ರಾಪ್ ಮಾಡು ಸಿಟಿಗೆ ಅಂತ ಅಂದೆ. ಅವರು ಡ್ರಾಪ್ ಮಾಡ್ತೀನಿ ಅಂತಂದರು. ಗಡಿಯಾರ ಬೇಕಾಗಿತ್ತು, ಹಾಗಾಗಿ ನಾನು ಹೋದೆ ಸಿಟಿಗೆ. ಅವ್ರ ಮದುವೆ ಇತ್ತು, ಹಾಗಾಗಿ ಅವ್ರು ಗಿಫ್ಟ್ ಮಾಡಬೇಕು, ಗಡಿಯಾರ ಏನಾದರೂ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮನೆಗೆ ಹೂವು ಅವೆಲ್ಲ ಬೇಕಾಗಿತ್ತು, ಹಾಗಾಗಿ ಸಿಟಿಗೆ ಹೋಗಿ ಅವೆಲ್ಲ ತೊಗೊಂಡು ಬರೋಣ ಅಂತ ಹೋದೆ. ದಾವಣಗೆರೆಯ ಹೊಸ ಬಸ್ ಸ್ಟ್ಯಾಂಡು, ತುಂಬ ದೊಡ್ಡ ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಿಗೆ ಹೋದರೆ ಸಿಂಗಾಪುರಿಗೆ ಏನಾದ್ರು ಬಂದಿದ್ದೀನೋ ಅಂತ ಅನಿಸುತ್ತೆ, ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಚೆನ್ನಾಗಿದೆ ಒಳಗೆಲ್ಲ. ಮೊದಲು ಬಸ್ ಸ್ಟ್ಯಾಂಡು ಹೈಸ್ಕೂಲ್ ಫೀಲ್ಡಲ್ಲಿತ್ತು, ಹಾಗಾಗಿ ಮೊದಲು ಇಲ್ಲೆಲ್ಲ ಟ್ರಾಫಿಕ್ ಇರಲಿಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಇದೆ. ಹಾಗೆ ನಾನು ಹೂವು ತೊಗೋಬೇಕಾಗಿತ್ತು ಸ್ವಲ್ಪ. ಹೂವು ಹತ್ರ ಬಂದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದ್ವು. ಬಗೆಯಾದ ಹೂವು, ಮಲ್ಲಿಗೆ, ದುಂಡು ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ನೋಡೋದಕ್ಕೆ 2 ಕಣ್ಣು ಸಾಲದು. ಹೂವು ನೋಡ್ತಾ ಇದ್ದರೆ ಒಂಥರ ಏನೋ ಟೆನ್ಷನ್ ಮರೀತೀವಿ. ಅಬ್ಸರ್ವ್ ಮಾಡ್ಬೋದು ನೀವು. ಈ ಥರ ಹೂವಿನ ರಾಶಿ ನೋಡಿದ್ರೆ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ. ನನಗಂತೂ ದುಂಡು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಹೂವು ಇಷ್ಟ ಅನ್ನೋರು ಕಮೆಂಟ್ ಮಾಡಿ. ಹಾಗೆ ಗಡಿಯಾರ ಶಾಪ್ ಹತ್ರ ಬಂದ್ವಿ, ಯಾವುದಾದ್ರೂ ನೋಡೋಣ ಅಂತಂದು. ನನಗೆ ಬೇಕಾಗಿದ್ದು ಒಂದು ಒಳ್ಳೆ ಸಿಂಪಲ್ ಆಗಿರೋದು ಸಿಗಲಿಲ್ಲ, ಹಾಗಾಗಿ ನಾನು ತಗೊಳಕ್ಕೆ ಹೋಗಲಿಲ್ಲ. ಹಾಗೆ ವಾಚ್ ಆದರೂ ನೋಡೋಣ ಅಂತ ಬಂದೆ.
ವಾಚು ಬರೀ ಗಂಡು ಮಕ್ಳದ್ದಷ್ಟೇ ಇತ್ತು, ಲೇಡೀಸ್ದು ಇರಲಿಲ್ಲ. ಹಾಗಾಗಿ ನಾನು ವಾಪಸ್ ಬಂದೆ. ವೆರೈಟಿ ಬ್ಯಾಗಾದರೂ ನೋಡೋಣ ಅಂತಂದ್ಬಿಟ್ಟು ನೋಡಿದೆ. ಒಂದೇ ಒಂದು ಇಷ್ಟ ಆಯಿತು, ತಗೊಂಡು ಮನೆಗೆ ಬಂದೆ. ಮನೆ ಬರೋಷ್ಟೊತ್ತಿಗೆ ಒಂದು 7:30 8 ಗಂಟೆ ಆಗೋಗಿತ್ತು. ಇದು ನಿನ್ನೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಿನ್ನೆ ಸಂಜೆ ಬರೋದು ಲೇಟ್ ಆಯಿತು, ಒಂದು 7:30 8 ಗಂಟೆ ಆಗ್ಬಿಟ್ಟಿತ್ತು. ಹಾಗಾಗಿ ನನಗೆ ಈ ವಿಡಿಯೋ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ, ಸಾರಿ ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನಾನು ಒಂದು ಗಡಿಯಾರ ತೊಗೊಬೇಕಾಯಿತು ಒಬ್ಬರು ಮದುವೆಗೆ ಗಿಫ್ಟ್ ಮಾಡೋಕ್ಕೆ. ಆದರೆ ನನಗೆ ಬೇಕಾಗಿದ್ದೊಂದು ಒಳ್ಳೆ ಸಿಂಪಲ್ ಆಗಿರೋ ಗಡಿಯಾರ ಸಿಗಲಿಲ್ಲ, ನನಗೆ ಬೇಕಾಗಿರೋ ಸಿಗಲಿಲ್ಲ. ಹಾಗಾಗಿ ನಾನು ತಗೊಳ್ಳಿಲ್ಲ. ಆದರೆ ವೆರೈಟಿ ಬ್ಯಾಗ್ ತಗೊಳ್ಳೋಣ ಅಂತ ಹೋಗಿದ್ದೆ. ಇದೊಂದು ತಗೊಂಡೆ. ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಕಲರು, ಹಾಗಾಗಿ ಇದೊಂದು ತಗೊಂಡೆ. ಇದು 500 ರೂಪಾಯಿನ ಕೇಳಿದ್ರು, ನಾನು 400 ರೂಪಾಯಿ ಮಾಡಿ ತಗೊಂಡಿದ್ದು. ಸಾರಿ, ಇದು 550 ಇದೆ. ನಾನು 400 ರೂಪಾಯಿ ಕೇಳಿ ಜಾಸ್ತಿ ಬಾರ್ಗೇನಿಂಗ್ ಮಾಡಿ ತಗೊಂಡಿದ್ದೀನಿ. ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.